ಕಳೆದ ಕೆಲವು ವರ್ಷಗಳಿಂದ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಅಲ್ಲಿಯ ಜನ ಮತ್ತು ಸ್ಥಳೀಯ ಪಾಕಿಸ್ತಾನ ಸರ್ಕಾರದ ಸಂಘರ್ಷ ವಿಪರೀತವಾಗಿದೆ. ಆದರೆ ಅದು ಈಗ ಒಂದು ಹೊಸ ಹಂತವನ್ನು ತಲುಪಿದಂತೆ ಕಾಣಿಸ್ತಾ ಇದೆ. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಂತಂದರೆ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದ ಭಾಗದಲ್ಲಿ ನಡೆಯುತ್ತಿರುವಂತಹ ಜನ ಸಂಘರ್ಷ ಏನಿದೆ ಅಲ್ಲಿಯ ಸರ್ಕಾರದೊಂದಿಗೆ, ಅದು ವಿಪರೀತ ಹಿಂಸಾಚಾರಕ್ಕೆ ಹೋಗಿದೆ. ಪಾಕ್ ಸರ್ಕಾರ ಸೇನೆಯನ್ನು ಬಳಸಿಕೊಂಡು, ವಿಚ್ ಈಸ್ ಪಾಕಿಸ್ತಾನ ರೇಂಜರ್ಸನ್ನು ಬಳಸಿಕೊಂಡು ಸುಮಾರು 30ಕ್ಕೂ ಹೆಚ್ಚು ಜನರನ್ನು ಕಂಡಲ್ಲಿ ಗುಂಡಿಟ್ಟು ಕೊಲ್ತಾ ಇದ್ದರೆ 400ಕ್ಕೂ ಹೆಚ್ಚು ಜನ ಗಾಯಗೊಂಡು ಆಸ್ಪತ್ರೆಗಳಿಗೆ ಸೇರಿದ್ದಾರೆ. ಮತ್ತು ಸಾವಿರಾರು ಪಾಕಿಸ್ತಾನಿಗಳು ಅಂದರೆ ಕಾಶ್ಮೀರಿಗಳನ್ನು ಅಲ್ಲಿ ಸೆಕ್ಯುರಿಟಿ ಅಂದರೆ ರಕ್ಷಣೆಯ ನೆಪದಲ್ಲಿ ಬಂಧಿಸಲಾಗ್ತಾ ಇದೆ. ಒಂದು ರೀತಿಯಲ್ಲಿ ಮಾರಣ ಹೋಮ ನಡೆಯುತ್ತಿದ್ದರೂ ಪ್ರಪಂಚ ಮೌನವಾಗಿದೆ. ಡೊನಾಲ್ಡ್ ಟ್ರಂಪ್ ಎಂಬ ಬಡಾಯಿ ಮತ್ತು ಹಕ್ಕುಗಳ ಬಗ್ಗೆ ಮಾತನಾಡುವಾಗ ಭಾರತದ ಒಳಗಡೆ ಇರುವ ಪಾಕಿಸ್ತಾನದ ಏಜೆಂಟರು ಮತ್ತು ಪಾಕಿಸ್ತಾನವು ಏನಾದರೂ ಉಗುಳಿದ್ರೆ ಸಾಕು ಅದನ್ನು ನೆಕ್ಕಿಕೊಂಡು ನಿಂತುಕೊಳ್ಳುವಂಥ ನಮ್ಮ ಜನನಾಯಕರುಗಳು ಉಸಿರಿಯತ್ತಕ್ಕೂ ರೆಡಿ ಇಲ್ಲ. ಕಾರಣ ಭಯ, ಯಾರೇನೆಂದು ಬಿಡ್ತಾರೋ ಅಂತ. ಇನ್ನು ಮಾನವ ಹಕ್ಕುಗಳ ಬಗ್ಗೆ ಆಗಾಗ್ಗೆ ಉಪದೇಶ ಕೊಡುವಂತಹ ಬೃಹಸ್ಪತಿಗಳು ಮತ್ತು ಕಚಡಗಳೆಲ್ಲ ಈಗ ಉಸಿರೂ ಇಲ್ಲ, ಸುಮ್ಮನಿದ್ದಾರೆ, ಯಾರೂ ಮಾತಾಡ್ತಿಲ್ಲ. ಆಲ್ ರೈಟ್, ಅವ್ರು ಏನಾದ್ರು ಮಾತಾಡಲಿ ಬಿಡಲಿ. ಸಾಮಾಜಿಕ ರಾಜಕೀಯ ಸಂಘಟನೆ ಆಗಿರುವಂತಹ ಜಂಟಿ ಸಮಿತಿಯೂ ಆಗಿರುವ ಅವಾಮಿ ಕ್ರಿಯಾ ಸಮಿತಿ JAAC ನಿಷೇಧ ಮಾಡಿದ್ದಕ್ಕೆ ನಡೆಯುತ್ತಿರುವ ಈ ಪ್ರತಿಭಟನೆಯಲ್ಲಿ ಹಿಂಸಾಚಾರದ ಹೆಸರಿನಲ್ಲಿ ಪಾಕಿಸ್ತಾನಿಗಳನ್ನು, ಆ ಕಾಶ್ಮೀರಿಗಳನ್ನು ಗುಂಡಿಟ್ಟು ಕೊಲ್ತಾ ಇದ್ದಾರೆ. 200ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ರಾವಲ್ಕೋಟೆಯ ಸೇನೆಯಲ್ಲ ಗುಂಡೇಟಿಗೆ ಬಲಿಯಾದ ಸಹೋದ್ಯೋಗಿ ಕಾರ್ಯಕರ್ತನ ಶವವನ್ನು ಇರಿಸಲಾಗಿದ್ದ ಆಸ್ಪತ್ರೆಯ ಶವಗಾರದ ಹೊರಗಡೆ ಅವರ ಬೆಂಬಲಿಗರೆಲ್ಲ ನೆರೆದಿದ್ದರು. ಆ ಸಂದರ್ಭದಲ್ಲಿ ಭದ್ರತಾ ಪಡೆಗಳು ಮತ್ತೆ ಗುಂಡಿನ ದಾಳಿಯನ್ನು ಮಾಡಿವೆ. ಪರಿಣಾಮ ನಡು ರಸ್ತೆಯಲ್ಲಿ ಹೆಣಗಳು ಉರುಳಿವೆ. ಕಳೆದ ವಾರ ಪ್ರಾದೇಶಿಕ ಆಡಳಿತವು ಭಯೋತ್ಪಾದಕ ವಿರೋಧಿ ಕಾನೂನುಗಳ ಅಡಿಯಲ್ಲಿ ಈ JAACಯನ್ನು ನಿಷೇಧ ಮಾಡಿತು. ಮತ್ತು ಅದು ಒಂದು ಹಿಂಸಾಚಾರಕ್ಕೆ ಬಹುದೊಡ್ಡ ಕಾರಣ. ಇನ್ನು ಮುಜಾಫರಾಬಾದ್ನಲ್ಲಿ ನಿಷೇಧಾಜ್ಞೆ ಹಾಕಿದ್ದಾರೆ. ಅಲ್ಲಿಯ ಸೆಕ್ಷನ್ 144 ಪ್ರಕಾರ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ವಿರುದ್ಧ ಪ್ರತಿಭಟನೆ ವಿಪರೀತವಾಗಿ ಹೆಚ್ಚಿದಂತಿದೆ ಮತ್ತು ಜನರ ಆಕ್ರೋಶ ಆಸಿಮ್ ಮುನೀರ್ ಮೇಲೇ ಇದೆ. ಆದರೆ ಡೊನಾಲ್ಡ್ ಟ್ರಂಪ್ಗೆ ಅವನು ಬಹುದೊಡ್ಡ ಜನರಲ್ ಥರ ಕಾಣಿಸ್ತಾನೆ. ಆ ಡೊನಾಲ್ಡ್ ಟ್ರಂಪ್ನ ಕಚಡ ಬೆಂಬಲಿಗರು ಒಂದಷ್ಟು ಜನ ಇದ್ದಾರೆ. ಅವರುಗಳಿಗೆ ಭಾರತದಲ್ಲಿ ಏನಾದ್ರು ಆಗ್ಬಿಟ್ಟ ತಕ್ಷಣ ಎಲ್ಲಿಲ್ಲದ ಮಾನವ ಹಕ್ಕು ಬಂದುಬಿಡುತ್ತೆ. ಆ ವಿಶ್ವಸಂಸ್ಥೆ ಎಂಬ ಒಂದು ಗೂಡಂಗಡಿ ಇದೆ, ಅದಕ್ಕೊಬ್ಬ ತಲೆಕೆಟ್ಟವನು ಯಾವನೊಬ್ಬ ಹೆಡ್ ಆಗಿರ್ತಾನೊಬ್ಬ ಗೂಡಂಗಡಿ ಇದೆ ಅದೊಂದು. ಆ ಗೂಡಂಗಡಿನಲ್ಲಿ ಆಗಾಗ್ಗೆ ವರದಿಗಳನ್ನು ಸಿದ್ಧಪಡಿಸಿ ಒಳ್ಳೆ ಪ್ಯಾರೆಟ್ ಗಿಣಿಗಳೇ ಹೇಳ್ದಂಗೆ ಬಂದು ಹೇಳತ್ವೆ ನಮ್ಮ ದೇಶದ ವಿಚಾರದಲ್ಲಿ ಬಂದಾಗ. ಇಲ್ಲಿ ಉಸಿರೆತ್ತಕ್ಕೆ ತಾಕತ್ತಿಲ್ಲದೆ ಇರೋವುಗಳೆಲ್ಲ ಮಾತಾಡ್ತಿದ್ದಾರೆ. ಈಗ ಏನಿಯೋ ಈ ಜಾಕ್ ಸಮಿತಿ ಸದಸ್ಯರ ಬಗ್ಗೆ ಸುಳಿವು ಕೊಟ್ಟವರಿಗೆ 1 ಕೋಟಿ ಬಹುಮಾನ ಕೊಡ್ತೀವಿ ಅಂತ ಪಾಕ್ ಸರ್ಕಾರ ಘೋಷಿಸಿದೆ. POKಯಲ್ಲಿ ಹಿಂಸಾಚಾರ ಖಂಡಿಸಿ ಲಂಡನ್ನಲ್ಲಿರುವ ಪಾಕ್ ರಾಯಭಾರಿ ಕಚೇರಿ ಎದುರು ಜೋರು ಪ್ರತಿಭಟನೆ ಆಗಿದೆ. ಸೇನಾ ಮುಖ್ಯಸ್ಥರ ವಿರುದ್ಧ ಕೂಗಿದ್ದಾರೆ. ಇಡೀ ಕ್ರೌರ್ಯನ ಈ ಜಗತ್ತೇ ನೋಡ್ತಾ ಇದೆ ಅಂತ ಭಾರತ ಹೇಳಿದೆ. ನಾವು ಅಷ್ಟೇ ಹೇಳಲಿಕ್ಕಾಗೋದು, ಯಾಕಂದರೆ ನಾವು ಹೆಚ್ಚಿಗೆ ಮಾತಾಡೋಕ್ಕೆ ಹೋದರೆ ನೀವು ಇಂಟರ್ಫಿಯರ್ ಆಗ್ತಾ ಇದ್ದೀರಿ, ನೀವೇ ಮಾಡಿಸ್ತಿರೋದು ಅಂತ ಈಗಲೇ ಹೇಳ್ತಾರೆ. POKನಲ್ಲಿ ಮಾಡಿಸ್ತಿರೋದೆಲ್ಲ ನೀವೇ ಅಂತ. ಅಮೆರಿಕದಂಥ ದೇಶಕ್ಕೆ ಯಾರು ಒಬ್ಬರು ಎಂಜಿಲು ನೆಕ್ಕೋರೊಬ್ಬರು ಬೇಕು ಅಷ್ಟೇ. ಆ ಎಂಜಿಲು ನೆಕ್ಕುವ ಕಾರ್ಯಕ್ರಮವನ್ನು ಸದಾಕಾಲ ಪಾಕಿಸ್ತಾನ ತುಂಬ ಚೆನ್ನಾಗಿ ಮಾಡುತ್ತೆ. ಅಮೆರಿಕನ್ನರು ಉಗುಳಿದ್ದೆಲ್ಲ ಅವರಿಗೆ ಪವಿತ್ರ ತೀರ್ಥ. ಅವರಿಗೆ ಬಲೂಚಿಸ್ತಾನಲ್ಲಿ ನಡೆಯುತ್ತಿರುವಂತಹ ನರಮೇಧವಾಗಲಿ, ಖೈಬರ್ ಪಖ್ತೂನ್ವಾಲ್ ನಡೀತಿರುವಂತಹ ನರಮೇಧವಾಗಲಿ, POKನಲ್ಲಿ ನಡೀತಿರುವಂತಹ ನರಮೇಧವಾಗಲಿ ಒಂದಕ್ಕೂ ಯಾರೂ ಇಲ್ಲ. ಆಫ್ಘಾನಿಸ್ತಾನಕ್ಕೆ ಹೋಗಿ ನುಗ್ಗಿ ಬಾಂಬಾಕು ಬರ್ತಾರಲ್ಲ, ಯಾರೂ ಮಾತಾಡಲ್ಲ. ಬಿಕಾಸ್ ಅಮೇರಿಕಕ್ಕೆ ಬೇಕಾಗಿದೆ ಪಾಕಿಸ್ತಾನ ಸದ್ಯಕ್ಕೆ ಸ್ಟ್ರಾಟಜಿಕಲಿ, ಹಾಗಾಗಿ ಯಾರೂ ಮಾತಾಡ್ತಿಲ್ಲ. ಆದರೆ ಜನ ಕ್ರೌರ್ಯ ನೋಡ್ತಿದ್ದಾರೆ ಆ ಜಗತ್ತು, ನಮಗೆ ಗೊತ್ತಿಲ್ಲ. ನಮ್ಮದು ವಿಚಾರಕ್ಕೆ ಬಂದಾಗ ಬಾಯಿ ಮುಚ್ಕೊಂಡು ಕೂತ್ಕೋತೀಯ, ಹಲ್ಲುದುರಿಸ್ತೀಯ ಅಂತ ಕೇಳಬೇಕು ನಾವು. ಹಲ್ಲುದುರಿಸ್ಬೇಕಾ ಅಂತ, ಬಾಯಿ ಮುಚ್ಕೊಂಡು ಕೂತ್ಕೋ ಸಾಕು ಅಂತ. ಅಂದರೆ ಇದು ನಡೀತಿರೋದಕ್ಕೆ ಉತ್ತರ ಅದು. 45 ಸದಸ್ಯರ ಶಾಸಕಾಂಗ ಸಭೆಯಲ್ಲಿ 12 ಸ್ಥಾನಗಳನ್ನು ಹೊರಗಿನವರಿಗೆ ಮೀಸಲಿಟ್ಟಿದ್ದಾರೆ. ಪಾಕಿಸ್ತಾನದ ಇತರೆಡೆ ವಾಸಿಸುವ ನಿರಾಶ್ರಿತರಿಗೆ ಮೀಸಲಂತೆ ಅದು. POKನವರು ಏನಕ್ಕದು ಅಂತ ಕೇಳ್ತಿದ್ದಾರೆ. ಹಾಗೆಯೇ ಪಾಕಿಸ್ತಾನದ ಸದಸ್ಯರ ಶಾಸಕಾಂಗ ಸಭೆಯಲ್ಲಿ ಇಡೋ ಬದಲು ಪಾಕಿಸ್ತಾನ ಪಾರ್ಲಿಮೆಂಟಲ್ಲೇ ಇಟ್ಕೋಬೋದು ಅದನ್ನು. ಕಾಶ್ಮೀರದ ಹೊರಗಿನವ್ರಿಗೆ ಏನಕ್ಕೆ ಕೊಡಬೇಕು ನೀವು 12 ಸ್ಥಾನ ಅಂತ? ಆ ಮೆಹಬೂಬಾ ಮುಫ್ತಿ ಪಪ್ತಿ ಕಪ್ತಿ ಅಂತ ಯಾರೋ ಹೆಣ್ಣು ಇದ್ದಾರಲ್ಲ, ಎಲ್ಲ ಬುರುಡ ಬಿಡ್ತಾ ನಿಂತಿರ್ತಾರಲ್ಲ, ಮೈಕ್ ಸಿಕ್ಕಿದ ತಕ್ಷಣ ಹೇಳಬೇಕು ಅವ್ರಿಗೆ, ಏನಮ್ಮ ತಾಯಿ, ಜಮ್ಮು ಕಾಶ್ಮೀರದಲ್ಲಿ ಸೀಟ್ಗಳನ್ನು ಜಾಸ್ತಿ ಮಾಡಿ ಡಿಲಿಮಿಟೇಷನ್ ಮಾಡಿದ್ದಕ್ಕೆ ಲಬ ಯಾರೋ ಸತ್ತೋದವ್ರ ಥರ ಅಳ್ತಿದ್ಯಲ್ಲ, ಇದಕ್ಕೇನಮ್ಮ ಹೇಳ್ತೀಯ, ಸಪೋರ್ಟ್ ಮಾಡಮ್ಮ ಅಂತ ಹೇಳಬೇಕು ಯಾರೋ ಒಬ್ಬರು. ಇದು ಸ್ಥಳೀಯ ಪ್ರಾತಿನಿಧ್ಯ ದುರ್ಬಲಗೊಳಿಸ್ತಾ ಇದೆ ಅನ್ನೋದು ಅವರ ವಾದ. ಹಣದುಬ್ಬರ ಇದು ಅವರ ಫೈಟಿಗೆ ಬಂದಿರುವಂತಹ ಒಂದು ಕಾರಣ. ದಡಕ್ಕಂತ ಸ್ಪಾರ್ಕ್ ಕಿಡಿ ಹತ್ತಕ್ಕೆ
ಆದರೆ ಅಲ್ಲಿ ಮೂಲವಾಗಿ ನಡೀತಿರೋದು ಅದಲ್ಲ. ಮೂಲವಾಗಿ ನಡೀತಿರೋದು ನಿರುದ್ಯೋಗ, ಮೂಲವಾಗಿ ನಡೀತಿರೋದು ಹಣದುಬ್ಬರ, ಮೂಲವಾಗಿ ನಡೀತಿರೋದು ಆಲ್ಮೋಸ್ಟ್ ಝೀರೋ ಆಗೋಗ್ತಾ ಇದೆ. ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲ, ಎಲ್ಲ ಕುಸ್ತೋಗ್ತಾ ಇದೆ. ಹಾಗಾಗಿ ಅವ್ರಿಗೆ ಕೋಪ ಇರೋದು ಅದು. ಇನ್ನು ನೆಕ್ಸ್ಟು ವಿದ್ಯುತ್ತು, ಈ ರೀತಿ ಒಂದಾದ್ಮೇಲೊಂದು ಹಾಗಾಗಿ POK ಎಗರು ಬಿದ್ದಿದ್ದಾರೆ ಹೊರತು ಇದು ನೆಪ ಅವ್ರಿಗೆ, ಅಂದರೆ ಸ್ಪಾರ್ಕ್ಗೆ. ಇವತ್ತು ಪ್ರತಿಭಟನೆ ನಡೆಸಿದ್ದವ್ರ ಮೇಲೆ ಗುಂಡಿನ ದಾಳಿ ಆಗಿದೆ. ಎಸ್, ಬಟ್ ಆ ಭಾಗದ ಜನರನ್ನ ಇವರು ಪಾಕಿಸ್ತಾನದ ಪ್ರಜೆಗಳು ಅನ್ನೋ ರೀತಿಯಲ್ಲಿ ಟ್ರೀಟೇ ಮಾಡೋದಿಲ್ವಾ ಸರ್? ಅವರು ಟ್ರೀಟ್ ಮಾಡ್ತಾರೆ, ಟ್ರೀಟ್ ಮಾಡಲ್ಲ ಅಂತಲ್ಲ. ಪಾಸ್ಪೋರ್ಟ್ ಕೊಟ್ಟಿಲ್ವಾ? ಏನು ಟ್ರೀಟ್ ಮಾಡೋದಂದ್ರೆ ಏನು ಮಾಡ್ಬೇಕು ನಿಮ್ಮ ಪ್ರಕಾರ? ಅಲ್ಲ ಸರ್, ಈಗ ಹರ ಹಾಕ್ಬೇಕಾ ಡೈಲಿ ಬಂದು? 1 ಕೋಟಿ ಬಹುಮಾನ ಕೊಡ್ತೀವಿ ಅಂತ ಹೇಳುವ ನೀವು ದಟ್ ಈಸ್ ಎಲ್ಲ ಸರ್ವಾಧಿಕಾರಿ ಅಥವಾ ಯಾವುದೇ ತುಳಿಯುವುದಕ್ಕೆ ತಯಾರಿ ಇರುವ ಸರ್ಕಾರಗಳು, ದಮನಕಾರಿ ಸರ್ಕಾರಗಳು ಮಾಡುವ ಕ್ರಮಗಳವೆಲ್ಲ. ಭಾರತ ಈಗ ಯಾವುದೋ ಟೆರರಿಸ್ಟಿಗೆ ಯಾರೋ ಹೇಳ್ದಂಗೆ ಅವರು ಹೇಳ್ತಾ ಇದ್ದಾರೆ, ಅವರನ್ನು ಟೆರರಿಸ್ಟ್ ಥರ ನೋಡ್ತಿದ್ದಾರೆ. ಹಾಗಾಗಿ ಅವ್ರು ಘೋಷಣೆ ಮಾಡ್ಕೋತಾರೆ, ಅದು ಏನಾದ್ರು ಮಾಡ್ಕೊಳ್ಳಿ, ದಟ್ಸ್ ನಾಟ್ ದ ಪ್ರಾಬ್ಲಮ್. ನನಗೆ ಪಾಕಿಸ್ತಾನದ ಸರ್ಕಾರ ಹೇಗೆ ನಡ್ಕೋತಾ ಇದೆ ಇವ್ರ ಜೊತೆ ಅನ್ನೋದು ನನಗೆ ಬಹಳ ಆಶ್ಚರ್ಯಕರವಾಗಿ ನನಗೇನು ಕಾಣಿಸ್ತಾನೇ ಇಲ್ಲ. ಯಾಕಂದರೆ ಪಾಕಿಸ್ತಾನ ಒಳಗಡೆಯಿಂದಾನೇ ಒಡೆದು ಪೀಸ್ ಆಗುವ ದಿನಗಳ ಹತ್ತಿರ ಬರ್ತಾ ಇದೆಯಾ ಅನ್ನೋ ಅನುಮಾನ ಅಷ್ಟೇ. ಅದಕ್ಕೊಂದು ಸಣ್ಣ ಪುಷ್ ಬೇಕು. ಆ್ಯಕ್ಚುಲಿ ಆ ಪುಷನ್ನು ನಾವು ಕೊಡಬೇಕು ಆ್ಯಕ್ಚುಲಿ ಭಾರತದವರು. ಬಟ್ ನಾವು ಕೊಟ್ಟರೆ ಅಂತಾರಾಷ್ಟ್ರೀಯ ಪರಿಸ್ಥಿತಿಯಲ್ಲಿ ಇವತ್ತು ಬೇಕಾ ಅಂತ ನಾವು ಸುಮ್ಮನಿದ್ದೀವಿ ಅಷ್ಟೇ. ಫಾರ್ ಎಕ್ಸಾಂಪಲ್, ಮೋದಿ ಸ್ಟಾಪ್ ಅಂತ ಅವನು ಇನ್ನು ಮತ್ತೆ ಅವನ ಫೋನ್ ಹಾಕೋದು, ಈ ನಮ್ಮ ಬಿಗ್ ಮ್ಯಾನು ಹಂಗೆ ಫೋನ್ ಇಟ್ಬಿಟ್ಟು ಅಳಕ್ಕಂತ ನಿಂತ್ಕೊಂಡ್ಬಿಡೋದು. ಆಮೇಲೆ ಯಾಕೆ ಬೇಕಿದು ಮಾನ ಮರ್ಯಾದೆ ಹಾಳು ಮಾಡ್ಕೊಳ್ಳೋಕ್ಕೆ? ಸರಿಯಾದ ಟೈಮ್ ಅಲ್ಲ ಇದು. ಅದರ್ವೈಸ್ ಪ್ರಾಪರ್ಲಿ ಹೇಳೋದಾದರೆ ದಿಸ್ ಈಸ್ ವಂಡರ್ಫುಲ್ ಟೈಮ್ ಫಾರ್ ಇಂಡಿಯಾ ಟು ಸಪೋರ್ಟ್ ದ POK ಮೂಮೆಂಟ್ ಲೈಕ್ ಬಾಂಗ್ಲಾದೇಶ್. ಕತ್ತರಿಸ್ಬಿಡ್ಬೇಕು ಅದನ್ನು ಅಲ್ಲೇನೇ. ಆ್ಯಂಡ್ ಬಲೂಚ್ ಆ್ಯಂಡ್ ಖೈಬರ್ ಪಖ್ತೂನ್ವಾ ಮೂರುವೇ ನನ್ನ ಪ್ರಕಾರದಲ್ಲಿ. ಬಟ್ ಏನೋ ಅಂತಾರಾಷ್ಟ್ರೀಯ ಪರಿಸ್ಥಿತಿ ಅದಕ್ಕೆ ಪೂರಕವಾಗಿಲ್ಲ. ಹಾಗೂ ಭಾರತದಲ್ಲಿ ಈಗ ದೇಶದಲ್ಲಿ ನಡೀತಿರುವಂಥ ಕೆಲವು ವಿಚಾರಗಳು ಅಥವಾ ಘಟನೆಗಳು ಅಥವಾ ನಮ್ಮ ಪರಿಸ್ಥಿತಿಗಳು ಅಥವಾ ಯುದ್ಧದ ಪರಿಸ್ಥಿತಿ, ಈ ಥರ ಎಲ್ಲ ಯಾವುದು ಸರಿ ಇಲ್ಲ. ನಾವು ಬಾಯಿ ಮುಚ್ಕೊಂಡಿರಬೇಕು. ಆದರೆ ಪ್ರಪಂಚದಲ್ಲಿರುವ ದೇಶಗಳು ಕೆಲವರು ಈ ಪ್ರವಾದಿಗಳ ಥರನೋ ಅಥವಾ 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 ಇದು ಏಸು ದೂತರು ಫಾದರ್ಗಳ ಥರ ಸದಾಕಾಲ ಬಂದು ಪ್ರೀಚ್ ಮಾಡ್ತಾರೆ ನಮಗೆ ಕೆಲವರೆಲ್ಲ. ಸದಾಕಾಲ ಪ್ರೀಚರ್ಸು, ಅವ್ರಿಗಿನ್ನೇನು ಕೆಲಸವೇ ಇಲ್ಲ. ನಮ್ಮಲ್ಲಿ ಏನಾಗಿದೆ ಮೈನಾರಿಟಿಗಳ ಹಕ್ಕುಗಳ ವಿಚಾರದಲ್ಲಿ ಅಂತವಳು ಯಾವಳೋ ನಿಂತ್ಕೊಂಡ್ಬಿಟ್ಟು ತಲೆ ಮಾಸ್ತವಳು ಒಬ್ಬಳು ನಿಂತ್ಕೊಂಡು ಕೇಳ್ಬಿಟ್ಲಂತೆ ಪ್ರಶ್ನೆನ ಎಲ್ಲೋ. ಅವಳಿಗೇನು ಗೊತ್ತು ಇಂಡಿಯಾ ಕತೆ? ಒದಿಸ್ಕೊತಾ ಇದ್ದಾರೆ ಇಲ್ಲಿ ಬೇರೆ ರಿವರ್ಸ್ ಸೈಡಲ್ಲಿ ಅಂತ. ಅವಳಿಗೇನು ಗೊತ್ತು? ಅವಳಿಗೆ ಈ ಥರದ ಸೂಡೋ ಸೆಕ್ಯುಲರಿಸ್ಟ್ಗಳಿಂದಾನೇ ಇದೆಲ್ಲ ಆಗೋದು. ಅದೇ ಥರ ಬಹುದೇಶಗಳು ಸೂಡೋಗಳು ಎಲ್ಲವೂ ಎಲ್ಲ ಪ್ರಚಂಡವಾದಂತಹ ಡುಬಾಕಿಗಳು ಎಲ್ಲವೂ ಕಂಪ್ಲೀಟ್ಲಿ ಬರೀ ಡ್ರಾಮಾ ಮಾಸ್ಟರ್ಗಳು ಅವ್ರವ್ರ ದೇಶಕ್ಕೆ ಬೇಕಾದಂಗೆ. ಹಾಗಾಗಿ ಪ್ರಪಂಚ ಗಮನಿಸ್ಕೊಳ್ಳಿ, ಸಾಯಿಲಿ ಹೋಗಿ. ಎಸ್, ಇನ್ನು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ POKಯಲ್ಲಿ ನರಮೇಧ ನಡೀತಿರೋ ಹೊತ್ತಲ್ಲೇ ಅಫ್ಘಾನಿಸ್ತಾನ ಮೇಲಿನ ದಾಳಿಯನ್ನು ಪ್ರಸ್ತಾಪಿಸಿ ವಿಶ್ವಸಂಸ್ಥೆಯಲ್ಲಿ ಭಾರತ ತೀವ್ರವಾಗಿ ಪಾಕಿಸ್ತಾನವನ್ನು ತರಾಟೆಗೆ ತಗೊಂಡಿದೆ. ನರಮೇಧವನ್ನು ಸೇನಾ ಕಾರ್ಯಾಚರಣೆಯಕ್ಕಾಗಲ್ಲ, ದ್ವೇಷದ ಕಾರ್ಖಾನೆಯಿಂದ ಸತ್ಯವನ್ನು ಮುಚ್ಚಿಡಕ್ಕಾಗಲ್ಲ, ಹತ್ಯಾಕಾಂಡವನ್ನು ಸೇನಾ ಕಾರ್ಯಾಚರಣೆ ಅಂತ ಬಣ್ಣಿಸಿದ್ರೆ ಪಾಪ ಕಳೆಯೋದಿಲ್ಲ ಅಂತ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯಲ್ಲಿ ಪಾಕಿಸ್ತಾನವನ್ನು ಭಾರತ ತರಾಟೆಗೆ ತಗೊಂಡಿದೆ. ಭಾರತದ ಶಾಶ್ವತ ಪ್ರತಿನಿಧಿ ಹರೀಶ್ ಪರ್ವತನೇನಿ ಅವರು ಮಾತನಾಡಿ ಪಾಕಿಸ್ತಾನದಲ್ಲಿ ಇವ್ರು ಮಾಡ್ತಾ ಇರ್ತಕ್ಕಂಥ ದಾಳಿಗಳು ಎಲ್ಲವನ್ನ ಕೂಡ ಕಂಪ್ಲೀಟಾಗಿ ಖಂಡಿಸಿರ್ತಕ್ಕಂಥದ್ದು. ಆಮೇಲೆ ಸೇನಾ ಕಾರ್ಯಾಚರಣೆ ಅಂತ ಕರೆಯೋದ್ರಿಂದ ತಪ್ಪಿತಸ್ಥರು ನಿರ್ದೋಷಿಗಳಾಗಲ್ಲ ಅಂತೆಲ್ಲ ಹೇಳಿದ್ದಾರೆ. ಒಂದಷ್ಟು ಅಂಕಿಅಂಶಗಳನ್ನ ಕೊಟ್ಟಿದ್ದಾರೆ. ಈ ವರ್ಷದಲ್ಲಿ ಅಫ್ಘಾನಿಸ್ತಾನ ಭಾಗದಲ್ಲಿ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ, ಗಾಯಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ. ಬಟ್ ನೀವು ಹೇಳಿದ್ರಲ್ಲ ಸರ್, ವಿಶ್ವಸಂಸ್ಥೆ ಅಂತಕ್ಕಂಥದ್ದೇ ಅದೊಂದು ಗೂಡಂಗಡಿ, ಅದು ಏಜೆಂಟ್ರದ್ದು ಅಂಗಡಿ. ಅದು ಆ ಏಜೆಂಟ್ರಲ್ಲಿ ಯಾವ ಏಜೆಂಟ್ ಸ್ಟ್ರಾಂಗ್ ಇದಾನೋ ಅವ್ನು ತನ್ನ ಕೆಲಸ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾನೆ. ವಿಶ್ವಸಂಸ್ಥೆ ಅನ್ನೋದು ನನ್ನ ದೃಷ್ಟಿಕೋನದಲ್ಲಿ ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಅದೊಂದು ಬೋಗಸ್ ಸಂಸ್ಥೆ. ಅದು ಅಂದರೆ ಶಕ್ತಿ ಕಳ್ಕೊಂಡ್ಬಿಟ್ಟಿದೆ, ಏನು ಶಕ್ತಿನೇ ಇಲ್ಲ. ಶಕ್ತಿವಂತರು ಅದನ್ನು ಕಾಲು ಕೆಳಗಡೆ ಹಾಕೊಂಡು ಕಸ ಮಾಡ್ಕೋತಾರೆ. ಶಕ್ತಿ ಇಲ್ಲದವರ ಮೇಲೆ ಅವರು ಪ್ರಹಾರ ಮಾಡ್ತಾರೆ. ಅಷ್ಟೇ ವಿಶ್ವಸಂಸ್ಥೆ ಅಂದರೆ. ವಿಶ್ವಸಂಸ್ಥೆ ಅಂದರೆ ಇನ್ನು ಎಂಥದ್ದು ಅಲ್ಲ. ಶಕ್ತಿಹೀನರನ್ನು ನಿಯಂತ್ರಿಸಲು ಶಕ್ತಿವಂತರು ಇಟ್ಟುಕೊಂಡಿರುವ ಒಂದು ಜೀತದ ಸಂಸ್ಥೆ ವಿಶ್ವಸಂಸ್ಥೆ ಅಂದರೆ. ಅಷ್ಟೇ, ಇನ್ನು ಎಂಥದ್ದಿಲ್ಲ. ಅಮೇರಿಕಾಗೆ ಏನು ಮಾಡ್ಕೋತಾರಂತೆ ವಿಶ್ವಸಂಸ್ಥೆಯವರು, ಚೈನಾಗೆ ಏನು ಮಾಡ್ಕೋತಾರಂತೆ ವಿಶ್ವಸಂಸ್ಥೆಯವರು, ರಷ್ಯಾಗೆ ಏನು ಮಾಡ್ಕೊಳಕ್ಕೆ ಆಗಿದೆಯಂತೆ ಅವ್ರ ಕೈಲಿ, ಏನು ಮಾಡ್ತಾರಂತೆ ಅವರು. ಚೈನಾ ಯುಗುರ್ ಮುಸ್ಲಿಮ್ಸನ್ನ ಹಿಡ್ಕೊಂಡು ಜಜ್ಬಿಟ್ರೆ ಮಾತಾಡೋಕ್ಕೆ ಮುಸ್ಲಿಂ ದೇಶಗಳು ಇಲ್ಲ, ವಿಶ್ವಸಂಸ್ಥೆನೂ ಇಲ್ಲ. ಇಂಡಿಯಾಲೆಲ್ಲರೂ ಆಗ್ಬಿಡ್ಲಿ, ಒಂದು ಪುಟಾಣಿ ಅಕ್ರಮವಾಗಿ ರಸ್ತೆ ಮಧ್ಯೆ ಇರೋ ಮಸೀದಿನೋ
ಅಥವಾ ಯಾವುದೋ ಒಂದು ದೇವಸ್ಥಾನ ಜೊತೆಯಲ್ಲಿ ಮಸೀದಿ ಎಲ್ಲ ಸೇರಿ ಕೆಡಿದ್ರೆ ಮೈನಾರಿಟಿ ಅಂತ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಅರ್ಥ ದರ್ ಇಸ್ ಅ ಪ್ಯಾಟ್ರನ್ ಇಲ್ಲಿ ಪ್ರಪಂಚದಲ್ಲಿ. ಆ ಪ್ಯಾಟ್ರನ್ನಲ್ಲಿ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ಕೋತಿದ್ದಾರೆ ಅಷ್ಟೇ. ಮಿಕ್ಕಿದೆಲ್ಲ ಡ್ರಾಮಾ. ಯಾರು ಒದಿಸ್ಕೊಳ್ಳೋಕೆ ರೆಡಿ ಇದ್ದಾರೆ ಅವ್ರಿಗೆ ಓದಿ, ಯಾರು ತಿರುಗಿ ಒದ್ಬಿಡ್ತೀನಿ ನೋಡು ಅಂತಾನೆ ಸುಮ್ಮನೆ ಬಾಯಿ ಮುಚ್ಕೊಂಡು ನಮಗೆ ಕಾಣಿಸ್ತಾನೆ ಇಲ್ವಲ್ಲ. ಅಫ್ಘಾನಿಸ್ತಾನಲ್ಲಿ ಬಾಂಬ್ ಹಾಕಿದ್ರಾ ಪಾಕಿಸ್ತಾನದವರು? ಯಾವಾಗ? ಹೌದಾ? ಶೋ ಮೋಸ್ಟ್ಲಿ ಆಕ್ಸಿಡೆಂಟಲ್ಲಿ ಡ್ರಾಪ್ ಆಯ್ತಾ ಬಾಂಬ್ ಏನಾರು? ವಿಮಾನ ಹಾರೋಗ್ತಾ ಇತ್ತು, ದಡಕ್ಕಂತ ಕಳಿಸ್ಕೊಂಡು ನೆಟ್ಟು ಬೋಲ್ಟ್ ಕಳ್ಸ್ಕೊಂಡು ಬಿದ್ದೋಯ್ತಾ ವಿಮಾನ? ಆ ಲೆವೆಲಲ್ಲಿ ಇರ್ತಾರೆ. ಖೈಬರ್ ಪಖ್ತೂನ್ವಾಲ್ ಏನಾಗ್ತಾ ಇದೆ? ಫೈಟಿಂಗ್ ನಡೀತಿದೆಯಾ? ಬಲೂಚಿಸ್ತಾನಲ್ಲಿ ನಮ್ಗಲ್ಲಿ ಏನು ಗೊತ್ತಿಲ್ಲಪ್ಪ. ನಮ್ಗಲ್ಲಿ ಗೊತ್ತಿರೋದು ಮಿನರಲ್ಸ್ ಯಾವ್ದಾದ್ರು ಇದ್ದರೆ ತೆಕ್ಕೋಬೇಕಷ್ಟೆ. ಹೀಗಾಗಿ ಎಲ್ಲ ದೇಶಗಳು ಅವ್ರವ್ರಿಗೆ ಬೇಕಾಗಿದ್ದು ಡ್ರಾಮಾ ಮಾಸ್ಟರ್ಗಳು. ನಾವು ನಮ್ಮ ಡ್ರಾಮಾ ನಾವು ಮಾಡಬೇಕು. ಓದಿಬೇಕು ಅಂದ ಓದಿಬೇಕು. ಅವ್ನು ಯಾವನ ಫೋನ್ ಮಾಡಿ ಹೇಳ್ದ ಅಂತ ನಿಲ್ಲಿಸೋದಲ್ಲ ಇದು ಕೆಲಸ. ಎಸ್, Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಕೆ ಶಿವಕುಮಾರ್ಗೆ CM ಸ್ಥಾನ ಸಿಕ್ತು. ಹೆಚ್ಚು ಕಡಿಮೆ ಸಲೀಸಾಗೆ ಬಂತವ್ರು ಅಂದ್ಕೊಂಡಿದ್ದಕ್ಕಿಂತ. ಆದರೆ ಸಂಪುಟ ರಚನೆ ಒಂದಿಷ್ಟು ಸರ್ಕಸ್ ಅದು ಮಾಡಿದ್ದಿದ್ದು ಯಾಕೋ ಸ್ವಲ್ಪ ಏರ್ಪೇರ್ ಆದಂಗಿದೆ. ತುಂಬ ವಾಸ್ತು ನೋಡಿ ಟೈಮ್ ನೋಡಿ ಕರೆಕ್ಟಾಗಿ ಮಾಡಿದ್ರು ಪ್ರಮಾಣ ವಚನ. ಆದರೆ ಯಾಕೋ ಹಿಂಗೆ ಆಗ್ತಾಯಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಪಟ್ಟು ಹಿಡಿದ್ರು. ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನು ಕೊಟ್ಟರು. ಆಮೇಲೆ ನಾನು ಹೇಳಿದೆ ಅವತ್ತೇನೆ ಅವ್ರು ವಾಪಸ್ ತೊಗೋಬೇಕಾಗತ್ತೆ, ಬೇರೆ ದಾರಿ ಇಲ್ಲ ಅವ್ರಿಗೆ ಅಂತ ಸುಮ್ಮನೆ ತಗೊಂಡ್ರು. ಅದನ್ನು ಕೊಡದೇನೇ ಅವ್ರದ್ದು ಪ್ರೊಟೆಸ್ಟನ್ನು ಅವ್ರು ರಿಜಿಸ್ಟರ್ ಮಾಡೋಕ್ಕೆ ದಾರಿಗಳಿದ್ವು. ಅದನ್ನು ಮಾಡಲಿಲ್ಲ. ಸುಮ್ಮನೆ ಅನ್ಯಾಯವಾಗಿ ಕೊಟ್ಟು ಮಖಕ್ಕೆ ಮೊಸರನ್ನ ಒರೆಸಿಸ್ಕೊಂಡ್ರು. ಅಷ್ಟೇ ಆಗಿದ್ದಿದ್ದು ಕೆಲಸ ಅವ್ರಿಗೆ. ಕೊನೆಗೆ ಒಪ್ಕೊಂಡ್ರು. ಇವತ್ತು ಸಭೆನೂ ಮಾಡಾಯ್ತಂತೆ ಅವರು ಜಲಸಂಪನ್ಮೂಲ ಇಲಾಖೆಯದು. ಅವ್ರ ಬೆನ್ನಲ್ಲಿ ಕೃಷ್ಣ ಬೈರೇಗೌಡರು, ಮುನಿಯಪ್ಪನವ್ರು ಅವತ್ತು ಅಸಮಾಧಾನಗೊಂಡ್ರು. ನನ್ನ ಪ್ರಕಾರ ಮುನಿಯಪ್ಪ ಇಸ್ ಪ್ಲೇಯಿಂಗ್ ಎ ಹಾರ್ಡ್ ಬಾಲ್. ಹಿ ಈಸ್ ಟ್ರೈಯಿಂಗ್ ಟು ಒಂಥರ ನೋಡೋಣ, ಒಂದು ಅಟೆಂಪ್ಟು ಹೊಡೆಯೋಣ ಏನಾಗುತ್ತೆ ಅಂತ ನೋಡ್ಕೊಳ್ಳೋಣ ಆಮೇಲೆ ಅಂತ. ಅದಕ್ಕೆ ಆ ಲೈನನ್ನು ಕ್ರಾಸ್ ಮಾಡಿದೆ. ನನ್ನ ಪ್ರಕಾರ ಈಸ್ ಒಂಥರ ಬಾರ್ಡರಿಂಗ್ ಡ್ರಾಮಾನಲ್ಲಿದೆ ಅದು. ಅವರು ಆ ಲೈನ್ ಕ್ರಾಸ್ ಮಾಡ್ತಿಲ್ಲ, ಅವರು ಮಾತಾಡ್ತಾ ಇಲ್ಲ. ನಾನು ಐ ಆಮ್ ವೆರಿ ಹ್ಯಾಪಿ ಅಂತ ಕಾರಲ್ಲಿ ಕೂತ್ಕೊಂಡು ಬುರುಡೆ ಬಿಟ್ಟವರು. ಇನ್ನೇನಂತೆ ಮತ್ತೆ ಇವತ್ತು ರಾಹುಲ್ ಗಾಂಧಿ ಮೀಟ್ ಮಾಡಿದ್ದಾರೆ ಮತ್ತೆ ಹೋಗ್ಬಿಟ್ಟು. ಅದು ಇದಕ್ಕಲ್ಲ ಅವ್ರು ಹೇಳೋದು ಕೇಳಿ ಅವ್ರನ್ನ, ಇದಕ್ಕಲ್ಲ ಬೇರೆ ಇದಕ್ಕೆ ಅಂತಾರೆ. ಹೌದಾ? ನೀನು ಯಾತಕ್ರಿ ಹೋಗಿದ್ದೆ? ಬೇರೆ ಇದಕ್ಕೆ ಹೋಗಿದ್ವಿ, ಪಕ್ಷದ ವಿಚಾರ ಚರ್ಚೆ ಮಾಡೋಕ್ಕೆ. ಏರ್ಪೋರ್ಟಲ್ಲಿ ಮಂತ್ರಿ ಮಾಡಿ ಪೋರ್ಟ್ಫೋಲಿಯೋ ಕೊಡೋದ್ರಲ್ಲೇ ನಿಮ್ಮನ್ನು ಇಷ್ಟು ಪರಿಗಣಿಸ್ಬಿಟ್ಟಿದ್ದಾರೆ. ಇನ್ನು ನಿಮ್ಮ ಪಕ್ಷದ ವಿಚಾರ ಮಾತಾಡೋಕೆ ರಾಹುಲ್ ಗಾಂಧಿ ನಿಮ್ಮನ್ನು ಕರೀತಾರೆ ಆಫ್ ಆಲ್ ದ ಪೀಪಲ್. ಈಗ ಸದ್ಯಕ್ಕೆ ಇರಲಿ, ಅವ್ರು ಮಾಡ್ತಾರೆ. ಈಗ ಕೃಷ್ಣ ಬೈರೇಗೌಡರು ಹೊರಟಿದ್ದಾರಂತೆ ದಿಲ್ಲಿಗೆ. ಕಾರಣ ಬೆಂಗಳೂರು ಅಭಿವೃದ್ಧಿ ಇಲಾಖೆ, ಇಲಾಖೆ ಅಭಿವೃದ್ಧಿ ಇಲಾಖೆ, ಬೆಂಗಳೂರು ಡೆವಲಪ್ಮೆಂಟ್ ಇದನ್ನು ಕೊಟ್ಟಿದ್ದಾರೆ. ಆದರೆ ಮುಖ್ಯಮಂತ್ರಿಗಳು BDA ಮತ್ತು BMRDAನ ಕಿತ್ತುಬಿಟ್ಟು ಅದರೊಳಗಡೆಯಿಂದ ಉಳಿದಿದ್ದು ಕೊಟ್ಟಿದ್ದಾರೆ. ಅಂದರೆ ಉಳಿದಿದ್ದು ಏನು? 5 ಪಾಲಿಕೆಗಳು. ಬೆಸ್ಕಾಂ ಉಳಿಯತ್ತೆ, GB ಇಲ್ಲ, ಇದು ಅದು ಪವರ್ಗೆ ಹೋಗುತ್ತೆ. GBAದ 5 ಪಾಲಿಕೆಗಳು, BWSSB, BMRCL, BMRDA ಇಲ್ಲ ಅಲ್ವಾ? BMRCL ಇದೆ. BMRCL ಅಂದರೆ ಮೆಟ್ರೋನಾ? ಅದರಿಂದ ಏನು ಪ್ರಯೋಜನ ಇಲ್ಲ, ಪಿಂಕ್ ಹಾಕಬೇಕು. ಅದೊಂದು ಏನೋ ಮಾಡ್ಕೊಳ್ಳಿ. ಅದನ್ನು ಆ ಥರದ್ದೆಲ್ಲ ಕೊಟ್ಬಿಟ್ಟಿದ್ದು ಕೈ ಎತ್ಬಿಟ್ಟಿದ್ದಾರೆ. ಅದು BDA ಮತ್ತು BMRDAನ. ಅಂದರೆ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಿದ್ದನ್ನು ಮುಖ್ಯಮಂತ್ರಿಗಳು ಎತ್ತಿಟ್ಟಿದ್ದಾರೆ ಆಚೆಗೆ ಅಂತ ಆರೋಪ. ಏನಕ್ಕೆ ಮುಖ್ಯಮಂತ್ರಿಗಳಿಗೆ BDA ಮತ್ತು BMRDA ಆಸಕ್ತಿ? ಸಹಜ ಪ್ರಶ್ನೆ ಇದು. ಹೌದು, ಇದು ಸಹಜವಾಗಿ ಬರಬೇಕಾದ ಪ್ರಶ್ನೆ ಇದು. ಏನು ಆಸಕ್ತಿ ಮುಖ್ಯಮಂತ್ರಿಗಳಿಗೆ? ವಾಟ್ ಡಸ್ ದ ಚೀಫ್ ಮಿನಿಸ್ಟರ್ ಥಿಂಕ್ ಆಫ್ ಹಿಮ್ಸೆಲ್ಫ್? ಡಸ್ ಹಿ ಥಿಂಕ್ ಈಸ್ ಎ ರಿಯಲ್ ಎಸ್ಟೇಟ್ ಆಪರೇಟರ್? ಇದನ್ನು ವೈ ಡಸ್ ಹಿ ನೀಡ್ ಇಟ್? ಅದನ್ನು ಏನಕ್ಕೆ ಬೇಕು ಅವ್ರಿಗದು? ಹೌದು, ಓಕೆ, ನನಗೆ ಗೊತ್ತಿಲ್ಲ. ಅದಕ್ಕೆ ಅವ್ರಿಗೆ ಗೊತ್ತಿರಬೇಕು ಉತ್ತರ, ಅಥವಾ ಅವ್ರ ಹೈಕಮಾಂಡ್ಗೆ ಗೊತ್ತಿರಬೇಕು. ಆದರೆ ಬೆಂಗಳೂರಿನ ಖಾತೆನ ಈ ರೀತಿ ಒಡೆದಿರೋದು ಇದೇ ಮೊದಲು. ಯಾವಾಗಲೂ ಹೊಡೆದಿಲ್ಲ ಈ ಥರ, ಎಂದೂ ಹೊಡೆದಿಲ್ಲ ಈ ಥರ ಬೆಂಗಳೂರು ಖಾತೆನ. ಇದು ಪದ್ಧತಿ ಮಾಡಿ ಪ್ರೆಸಿಡೆಂಟ್ ಮಾಡೋದಾದರೆ ನನ್ನ ಪ್ರಕಾರ ಇದನ್ನೊಂದು ಸಪ್ರೇಟ್ ಖಾತೆನೇ ಮಾಡಿಬಿಡ್ಬೋದು. ಹಂಗಾರೆ ನೀವು BDA BMRDA ಇನ್ನೊಂದು ಯಾವ್ದಾದ್ರು ಸೇರಿಸಿ ಒಬ್ಬ ಮಂತ್ರಿ ಖಾತೆನೇ ಮಾಡಿಬಿಡ್ಬೋದು ಮುಂದಿನ ದಿನಗಳಲ್ಲಿ. ಸಾಮಾನ್ಯವಾಗಿ ಒಡೆಯುವ ಖಾತೆಗಳು ಅಂದರೆ ಸೇರಿಸಿರೋ ಖಾತೆಯೂ ಇದೆ ಹಿಸ್ಟ್ರಿನಲ್ಲಿ. ಬಟ್ ನಾನು ಒಡೆದಿರೋ ಖಾತೆ ಹೇಳ್ತೀನಿ, ಪರಂಪರಾನುಗತವಾಗಿ ಒಡ್ಕೊಂಡೇ ಬಂದಿದ್ದಾರೆ ಅದನ್ನು. ಗೃಹ ಇಲಾಖೆಯಲ್ಲಿ ಗುಪ್ತಚರ ವಾರ್ತೆಯನ್ನು ಒಡೀತಾರೆ. ಅದನ್ನು ಹೊರತುಪಡಿಸಿ ಅಂತಲೇ ಗೃಹ ಇಲಾಖೆಯನ್ನು ಕೊಡೋದು. ಹಿಂದೆ ಎಲ್ಲ ಟ್ರಾನ್ಸ್ಪೋರ್ಟ್ ಮತ್ತು ಎಕ್ಸೈಸ್ ಒಂದೇ ಡಿಪಾರ್ಟ್ಮೆಂಟು. ಟ್ರಾನ್ಸ್ಪೋರ್ಟು ಮತ್ತು ಎಕ್ಸೈಸು, ಸಾರಿಗೆ ಮತ್ತು ಅಬಕಾರಿ ಒಟ್ಟಿಗೆ ಇರ್ತಿತ್ತು.
ಭಾಳ ಹಿಂದೆ ಐ ಥಿಂಕ್ ಫೈನಾನ್ಸ್ ಜೊತೆ ಇತ್ತು ಅನ್ಸತ್ತೆ ಎಕ್ಸೈಸು, ಓಹೋ ಓಕೆ. ಫೈನಾನ್ಸ್ ಜೊತೆ ಇತ್ತು ಎಕ್ಸೈಸು, ಅಥವಾ ಹೋಮ್ ಜೊತೆ ಇತ್ತು, ಎರಡರಲ್ಲಿ ಒಂದರ ಜೊತೆ ಇತ್ತು, ಅದು ತೆಗೆದ್ರು. ಇನ್ನು ಎಜುಕೇಷನ್ ನಮಗೆಲ್ಲರಿಗೂ ಗೊತ್ತು, ಒಂದು ಎಜುಕೇಷನ್ ಇತ್ತು, ಅದನ್ನು ಹೈಯರ್ ಎಜುಕೇಷನ್ನು, ಸೆಕೆಂಡ್ರಿ ಎಜುಕೇಷನ್ನು, ಪ್ರೈಮರಿ ಎಜುಕೇಷನ್ನು ಅಂತೆಲ್ಲ ಹೊಡೆದು ಬಿಟ್ರಿ. ಇದಕ್ಕೆಲ್ಲ ಕಾರಣ ರೀಆರ್ಗನೈಸ್ ಮಾಡಿ ನಿಮ್ಮ ಪೋರ್ಟ್ಫೋಲಿಯೋಸ್ನ ಆ್ಯಕ್ಚುಲಿ ಹೇಳಬೇಕು ಅಂದರೆ ಕಾರಣ ಏನಕ್ಕಾಗಿತ್ತು ಇದೆಲ್ಲ ಅಂತಂದರೆ, ಆವಾಗ ಲಿಮಿಟೇಷನ್ ಆಫ್ ಕ್ಯಾಬಿನೆಟ್ಸ್ ಬರ್ತ್ಗಳಿರಲಿಲ್ಲ. ಅಂದರೆ ಮಂತ್ರಿಗಳ ಸಂಖ್ಯೆ ಇಷ್ಟೇ ಇರಬೇಕು ಅನ್ನೋ ನಿಯಮ ಇರಲಿಲ್ಲ. ಆವಾಗ 45, 46, 65ಕ್ಕೆ ಹೋಗಿದ್ದು ಉಂಟು ನಮ್ಮಲ್ಲಿ ಮಂತ್ರಿಗಳ. ಹೌದೌದು, 60ಕ್ಕೆ ಹೋಗಿದ್ದು ಉಂಟಿದೆ. ಹಾಗಾಗಿ ಹುಡುಕಬೇಕಾಗಿತ್ತು ಪೋರ್ಟ್ಫೋಲಿಯೋಗಳನ್ನು. ಏನಾರು ಒಂದು ಕೊಡಬೇಕಲ್ಲ ಎಲ್ಲರಿಗೂ. ಹೌದು, ಒಬ್ಬೊಬ್ರಿಗೂ ಒಂದು ಕೊಡಬೇಕಲ್ಲ. ಈಗ ಹೋಮ್ ಡಿಪಾರ್ಟ್ಮೆಂಟ್ ಜೊತೆನೇ ಎಂದೆಂದಿಗೂ ಕಾರಾಗೃಹ ಇತ್ತು, ಈಗ ಅದಕ್ಕೆ ಒಂದು ಸಪರೇಟ್ ಮಾಡ್ದಂಗಿದೆ. ಜೈಲ್ಗೆ, ಬಂದಿಖಾನೆಗೆ ಯಾರೋ ಒಬ್ಬರು, ಇವೆಲ್ಲ ಜೊತೆಲೇ ಇದ್ದವು. ಹಾಗಾಗಿ ರೀಆರ್ಗನೈಸ್ ಮಾಡಿಕೊಂಡ್ರೆ ಮತ್ತೆ ಪೋರ್ಟ್ಫೋಲಿಯೋಗಳು ಬೇಕಾಗಿದ್ದು ಬೇಡವಾಗಿದ್ದನ್ನೆಲ್ಲ ಮರ್ಜ್ ಮಾಡಿ ಕೆಲವೊಂದು ಕಿತ್ತಾಕಿ ಎಸ್ತು ಎಲ್ಲ ಮಾಡ್ಬೋದು. ಯಾರಿಗೂ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಸಾಹೇಬ ಕಿತ್ತಾಕ್ಬಿಟ್ಟಿದ್ದಾರೆ, ಅದಕ್ಕೆ ಅವ್ರು ಹೋಗಿದ್ದಾರೆ, ಡಿಲ್ಲಿಗೆ ಹೋಗಿದ್ದಾರೆ ಕೃಷ್ಣ ಬೈರೇಗೌಡರು. ಹಂಗೆ ಕೀಳಕ್ಕೆ ಬರಲ್ಲ, ಇಡೀ ಕೊಡೋದ್ರೆ ಇಡೀ ಹಣ್ಣು ಕೊಡಿ, ನೀವು ಗಿಣಿ ಕಚ್ದಂಗೆ ಕಚ್ಚಿಬಿಟ್ಟು ಹಂಗೆ ಎಸ್ಬಿಟ್ಟು ಕೊಡಬೇಡಿ ಅಂತ ಹೇಳಿದ್ದಾರೆ. ನಾನು ಸುಮ್ಮನೆ ತೋರಿಸ್ತಾ ಇರೋದು ಇದು. ಯಾರಿಗಾರು ಏನಾದ್ರು ಇದರಿಂದ ಅರ್ಥಗಳು ಬಂದರೆ ಅದು ಅವ್ರಿಗೆ ಬಿಟ್ಟಿದ್ದಿದ್ದು. ಅಲ್ಲಿ ಗೊತ್ತಾಯ್ತಲ್ಲ, ತಗೊಂಡು ಚೂರು ತಿಂದುಬಿಟ್ಟು ಹಿಂಗೆ ಎಸ್ಬಿಟ್ರೆ ಹಂಗೆ ಕೊಡಬೇಡಿ ಹಣ್ಣನ್ನ ನನಗೆ ಅಂತ ಅವ್ರದ್ದು ವಾದ ಇದ್ದಂಗಿದೆ. ಐ ಡೋಂಟ್ ನೋ ಅವರು ಏನು ಮಾಡುತ್ತೋ ಗೊತ್ತಿಲ್ಲ. ನನ್ನ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಏನು ಮಾಡಲಿಕ್ಕಿಲ್ಲ ಅನ್ಸುತ್ತೆ. ಹಂಗಲ್ಲ ಸರ್, ಇವಾಗ ರಾಮಲಿಂಗಾರೆಡ್ಡಿ ಅವ್ರಿಗಿಂತ ಕೃಷ್ಣ ಬೈರೇಗೌಡರೆ ಈ ಪೋರ್ಟ್ಫೋಲಿಯೋಗೆ ಬೆಟರ್ ಅಂತ ಇವರು ತೀರ್ಮಾನ ಮಾಡಿರೋದಾದ್ರೆ ಸ್ವತಂತ್ರವಾಗಿ ಎಲ್ಲನೂ ಕೊಟ್ಟು ಬಿಡ್ಬೋದಾಗಿತ್ತು. ಈಗ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿದ್ದಾಗ ಇನ್ಕ್ಲೂಡಿಂಗ್ BDA and BMRDA ಮಾಡಿ, BDA BMRDAನ ಯಾತಕ್ಕೆ CM ಇಟ್ಕೊಂಡಿದ್ದಾರೆ ಅನ್ನೋದು ಎಲ್ಲರಿಗೂ ಅರಿವಿದೆ. ಅದರಿಂದ ಏನು ದೊಡ್ಡದಾದಂಥ ಅಭಿವೃದ್ಧಿ ಕಾರ್ಯ ಇವರೇನೋ ಮಾಡಿಬಿಡ್ತಾರೆ. ಇಟ್ಸ್ ಬೇಸಿಕಲಿ ಕ್ಲಿಯರೆನ್ಸ್ ಡಿಪಾರ್ಟ್ಮೆಂಟ್. ಕ್ಲಿಯರೆನ್ಸ್ಗಳು, ಇದು ಕೊಡು ಅದು ಕೊಡು, ಪರ್ಮಿಷನ್ ಕೊಡು, ಮಣ್ಣು ಮಸಿ ಯಾವುದೋ ಒಂದು 4 ಲೇಔಟ್ ಮಾಡ್ತೀವಿ ಅಂತ ಓಡಾಡ್ತಾರೆ. ಯೋಗ್ಯತೆಗೆ ಇರೋ ಲೇಔಟನ್ನು ಮುಗ್ಸಕ್ಕೆ ಅಯೋಗ್ಯ ಇರ್ತಾರೆ, ಆಡ್ತಿರ್ತಾರೆ, ಮತ್ತೆ ಹೊಸ ಲೇಔಟ್ಗೆ ಹೋಗ್ತಾರೆ. ಅದು ಬೇರೆ ವಿಚಾರ, ಅದು ಕೋರ್ಟ್ಗೆ ಹೋಗುತ್ತೆ. ಈ ಸರಿ ಮಾತ್ರ ಗ್ಯಾರಂಟಿ, ಹೊಸ ಲೇಔಟ್ ಅನೌನ್ಸ್ ಆದ ತಕ್ಷಣ ಹೋಗುತ್ತದು, ಸ್ಟೇ ಕೇಳ್ಕೊಂಡು ಹೋಗುತ್ತೆ. ಹೋಗಿಸ್ತೇವೆ, ಬಿಡಲ್ಲ ಈ ಸರಿ. ಏನೋ ಅದೇ ಇದೆ. ಇನ್ನು BMRDA ಕೆಲಸ ಏನು, ಅವ್ರಿಗೇನು ಡೆವಲಪ್ಮೆಂಟ್ ವರ್ಕ್ ಇಲ್ಲ, ಸುಮ್ಮನೆ ಕ್ಲಿಯರೆನ್ಸ್ಗಳು ಕೊಡೋದು. ಏನು ಅರ್ಥ ಇದರದ್ದೆಲ್ಲ? ಇದು ಸಂಪನ್ಮೂಲ ಭರಿತವಾದಂತಹ ವಿಭಾಗಗಳು. ಅಂದರೆ ಮುಖ್ಯಮಂತ್ರಿಗಳಿಗೆ ನಾಳೆ ಅವಶ್ಯಕತೆ ಕಂಡು ಬಂದರೆ ಸಂಪನ್ಮೂಲಗಳನ್ನು ಎತ್ತಬೇಕಾಗತ್ತೆ. ಪಾರ್ಟಿಗೋಸ್ಕರ, ದೇಶ ಕಾಯೋಕ್ಕೋಸ್ಕರ. ಕಾಂಗ್ರೆಸ್ಸನ್ನು ದೇಶ ಕಾಯಿಸೋಕ್ಕೆ ಇದು ಗೊತ್ತಿಲ್ಲ, ಅವ್ರಿಗೆ ವಿಶ್ವಾಸ ಇದೆಯೋ ಇಲ್ವೋ ಬೇರೆಯವ್ರ ಮೇಲೆ ಅಂತ ಅನ್ಕೋಬೇಕು ಅನ್ಸತ್ತೆ. ಇಲ್ಲ ಅಂದರೆ ಮುಖ್ಯಮಂತ್ರಿಗಳೇ ಸ್ಪಷ್ಟಪಡಿಸ್ಬೇಕು, ಯಾಕೆ ಇವೆರಡನ್ನ ಇಟ್ಕೊಂಡಿದ್ದೀನಿ ಅಂತ. ಹೌದು, ನನಗೆ ಗೊತ್ತಿಲ್ಲ. ಎಸ್. ಇನ್ನು ಮುಖ್ಯಮಂತ್ರಿ ಪಟ್ಟಕ್ಕೆ ಏರ್ತಾ ಇದ್ದಂತೆ ಡಿ ಕೆ ಶಿವಕುಮಾರ್, ದೇವೇಗೌಡರು, ಯಡಿಯೂರಪ್ಪ ಸೇರಿದಂತೆ ಎಲ್ಲ ಮಾಜಿ ಮುಖ್ಯಮಂತ್ರಿಗಳ ನಿವಾಸಕ್ಕೆ ಹೋಗಿದ್ದರು. ಹಾಗೆಯೇ ಕೇಂದ್ರ ಸಚಿವ ಕುಮಾರಸ್ವಾಮಿ ನಿವಾಸಕ್ಕೆ ಭೇಟಿ ಕೊಡೋ ಅಭಿಲಾಷೆ ವ್ಯಕ್ತಪಡಿಸಿದರು. ಆದರೆ DKಶಿ ಭೇಟಿ ಆಗದಿರೋದ್ರ ಬಗ್ಗೆ ಕುಮಾರಸ್ವಾಮಿ ಅವರು ಪರೋಕ್ಷವಾಗಿ ಸುಳಿವು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರು ನನ್ನ ಬಗ್ಗೆ ಬಾಯಿಗೆ ಬಂದಂಗೆಲ್ಲ ಮಾತಾಡಿದ್ದಾರೆ. ನನ್ನನ್ನು ಭೇಟಿ ಆದರೆ ನಾನೇನು ಸಲಹೆ ಕೊಡಲಿ ಅಂತೆಲ್ಲ ಕೇಳಿದ್ದಾರೆ. ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ ಹೇಳಿ ಕೈ ಮುಗಿದಿದ್ದಾರೆ. ಪರೋಕ್ಷವಾಗಿ ನಾನು ಭೇಟಿ ಮಾಡಲ್ಲ ಅಂತ ಹೇಳಿದ್ದಾರೆ. ಮಾಜಿ ಕುಮಾರಸ್ವಾಮಿ ಅವರು ಟೈಮ್ ಕೊಟ್ಟರೆ ಅವ್ರನ್ನೂ ಭೇಟಿ ಮಾಡ್ತೀನಿ, ಎಲ್ಲ ಕೇಳ್ತೀನಿ. ಎಲ್ಲರೂ ಅವ್ರ ಅನುಭವ ಕೇಳಬೇಕು, ಅವ್ರ ಮಾರ್ಗದರ್ಶನ ಕೇಳಬೇಕು. ರಾಜ್ಯಕ್ಕೆ ಸೇವೆ ಮಾಡಿದ್ದಾರೆ. ನಾನು ಏನು ಸಲಹೆ ಕೊಡಲಿ? ಕುಮಾರಸ್ವಾಮಿ 2 ಬಾರಿ ಮುಖ್ಯಮಂತ್ರಿಯಾಗಿ ಏನು ಅರ್ಧವ್ರೆ ಅಂತ. ಯಾಕೆಂದ್ರೆ ಎಲ್ಲದಕ್ಕೂ ಸಾಕ್ಷಿ ಗುಡ್ಲೆ ಕೇಳ್ತಾರೆ. ನಾನು ಸಲಹೆ ಕೊಡೋದೇನೈತೆ ಅರಿಯ ಕೆಲಸ ಮಾಡಿಲ್ವಲ್ಲ. ನನ್ನ ಹತ್ರ ಬಂದು ಸಲಹೆ ಏನು ತಗೋತಾರೆ? ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ನನಗೆ CM ಆಗಬೇಕು ಅನ್ನೋದಕ್ಕಿಂತ ಹೆಚ್ಚಾಗಿ ನನ್ನ ಜನನ ಉಳಿಸ್ಬೇಕು, ಆ ಒಂದು ಶಕ್ತಿ ಇವತ್ತು ಮೈತ್ರಿ ಸರ್ಕಾರ. ಈ ಭೇಟಿಯಿಂದ ಏನಾದ್ರು ಲಾಭ ಇದೆಯಾ ಅಂದರೆ ಇಲ್ಲ. ಕರ್ಟಸಿ ಕಾಲ್ ಅಂತ ಬೇಕಾದ್ರೆ ಕರೀಬೋದು ಅಷ್ಟೇ. ಬಿಯಾಂಡ್ ದಟ್ ಮುಖ್ಯಮಂತ್ರಿಗಳು ನಾನು ಅದರಿಂದ ಏನೋ ದೊಡ್ಡ ಸಾಧನೆ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ರೆ ಯಾವ ಸಾಧನೆಯೂ ಇಲ್ಲ ಅದರಲ್ಲಿ. ಮಾರ್ಗದರ್ಶನ ಅವ್ರು ಹೇಳ್ದಂಗೆ ಅದು ಫೋಟೋ ಅಷ್ಟೇ. ಓಕೆ. ಸೊ ಮಾರ್ಗದರ್ಶನ ಮತ್ತು ಅವರ ಅನುಭವ ಅವ್ರ ಅನುಭವ ನೀವೇನು ಈಗ ತಿಳ್ಕೋಬೇಕಾದ ಏನೂ ಇಲ್ಲ. ಅವ್ರ ಎಲ್ಲ ಅನುಭವಗಳು ನಿಮಗೆ ಗೊತ್ತಿದೆ. ನಂಬರ್ 1. ನಂಬರ್ 2, ಅವ್ರ ಅನುಭವವನ್ನು ನೀವು 15 ನಿಮಿಷದಲ್ಲಿ ಕೇಳ್ಕೊಂಬಿಡೋಕ್ಕಾಗತ್ತೆ ಅಂತಲೂ ನನಗೆ ನಂಬಿಕೆ ಇಲ್ಲ. ಹಾಗಾಗಿ ಅದು ಅಲ್ಲ. ಹಾಗಾದರೆ ಮಾರ್ಗದರ್ಶನದ ಪ್ರಶ್ನೆ ಬರುತ್ತಿದ್ದರಲ್ಲಿ. ಮಾರ್ಗದರ್ಶನ ಪಡೆಯೋದು ತಪ್ಪೇನಿಲ್ಲ, ಕರ್ನಾಟಕದಂಥ ರಾಜ್ಯದಲ್ಲಿ ಭೇಟಿ ಮಾಡ್ಬೋದಲ್ಲ ಅಂತ. ಆದರೆ ಸದಾನಂದ ಗೌಡರು ಶೆಟ್ಟರ್ನು ನೋಡಾಯ್ತಾ? ಹೌದು, ಆಯ್ತಾ? ಸೊ ಶೆಟ್ಟರು, ಸದಾನಂದ ಗೌಡರು, ಯಡಿಯೂರಪ್ಪನವರು, ಇವರೆಲ್ಲ ಯಾರ್ಯಾರು, ಮೊಯ್ಲಿಯವರು, ವೀರಪ್ಪ ಮೊಯ್ಲಿ ಅವ್ರದ್ದು ಆಯ್ತು, ಎಲ್ಲ ಯಾರ್ಯಾರು ಭೇಟಿ ಮಾಡಿದ್ದೀರಿ, ನೀವೆಲ್ಲ ಏನು ಮಾರ್ಗದರ್ಶನ ಮತ್ತು ಸಲಹೆ ಕೊಟ್ಟಿದ್ದೀರಿ ಅಂತ ಪ್ರಕಟ ಮಾಡಿಬಿಡಿ.
ಯಾಕಂದರೆ ಅವ್ರು ನಮ್ಗೆ ಹೇಳ್ತಾರೋ ಇಲ್ವೋ ಗೊತ್ತಿಲ್ಲ. ಹಾಗೆ ನೀವು ಪ್ರಕಟಿಸ್ಬಿಟ್ರೆ ಅವ್ರು ಅದನ್ನು ಪಾಲನೆ ಮಾಡ್ತಾರಾ ಇಲ್ವೋ ಅನ್ನೋದನ್ನು ನಾವು ಫಾಲೋ ಮಾಡ್ಬೋದು ಅಟ್ಲೀಸ್ಟ್. ಕರೆಕ್ಟ್. ಇಫ್ ಯು ಪೀಪಲ್ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಮ್ಮ ಭೇಟಿ ಫಲಪ್ರದವಾಗಬೇಕು ಅಂತ ಮಾಜಿ ಮುಖ್ಯಮಂತ್ರಿಗಳಿಗೆ ನಾನು ಹೇಳ್ತಿರೋದು, ಹಾಲಿಗಲ್ಲ. ನೀವು ಪ್ರಕಟ ಮಾಡಿ, ಫಾಲೋಯಿಂಗ್ ಆರ್ ದಿ ಸಜೆಷನ್ಸ್ ಐ ಹ್ಯಾವ್ ಗಿವನ್ ಹಿಮ್ ಅಂತ. ಓಕೆ. ನೀವು ನಾವು ಅದನ್ನು ಫಾಲೋ ಅಪ್ ಮಾಡ್ಬೋದು. ಇನ್ನು ಕುಮಾರಸ್ವಾಮಿ ಭೇಟಿ ಮಾಡೋದು ಬಿಡೋದು ಅವ್ರವ್ರ ವೈಯಕ್ತಿಕವಾದ, ಮಾಡಲೇಬೇಕು ಅಂತ ಯಾವ ನಿಯಮನೂ ಇಲ್ಲ, ಯಾವ ಇದೂ ಇಲ್ಲ, ಅದು ಅವ್ರವ್ರಿಗೆ ಬಿಟ್ಟಿದ್ದು.